ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಮೊದಲನೇ ಗುರು ನಮ್ಮ ತಾಯಿ ತರ ನೋಡಿದ ನೆಕ್ಸ್ಟ್ನೇ ಗುರು ಇವರು. ನಾನು ತುಂಬಾ ಫೀಮೇಲ್ ಮೆಂಟರ್ಸ್ ಬಂದಿದ್ದಾರೆ ಮೇಕಪ್ ಫೀಲ್ಡ್ ಅಲ್ಲಿ. ಎಲ್ಲರೂ ನಾನು ಇಷ್ಟೊಂದು ಹಚ್ಕೊಂಡಿರ್ಲಿಲ್ಲ. ನಾನು ಅವ್ರ ಜಾಸ್ತಿ ಮಾತಾಡದೇ ಇರ್ಬೋದು, ಬಟ್ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದೀನಿ. ಅವ್ರ ಪ್ರತಿಯೊಂದು ಇದನ್ನು ಅಷ್ಟೇ. ಸೊ ನೆಕ್ಸ್ಟ್ ಗುರು ಅಮ್ಮನ್ ಬಿಟ್ಟರು ನಂಗೆ ಇವರೇ ಎಲ್ಲ ಆಗಿದ್ದಾರೆ. ಇವಾಗ ನನ್ನ ಲೈಫಲ್ಲಿ ನಾನು ಎಲ್ಲಿವರೆಗೂ ಇರ್ತೀನಿ ಈ ಬಿಸ್ನೆಸ್ ಅಲ್ಲಿ, ಅಥವಾ ಇದು ಬಿಸ್ನೆಸ್ ನನಗೆ ಆಗ್ಲಿ ಆಗದೆ ಇರ್ಲಿ, ನಾನಂತೂ ಇವರ ಸ್ಟೂಡೆಂಟ್ ಆಗಿ ಅಥವಾ ಇವ್ರ ಮಗನಾಗಿ ಇರ್ತೀನಿ ಅಷ್ಟೇ. ಎಲ್ಲರೂ ಹೋಗೋಣ ಏಪ್ರಿಲ್ 30 ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ನನ್ನ ಬರ್ತ್ಡೇ. ಹೌದಾ? ಕಂಗ್ರಾಚುಲೇಷನ್ಸ್ ದರ್ಶನ್. ಥ್ಯಾಂಕ್ ಯು ಸೋ ಮಚ್. ಬೇಜಾರು ಮಾಡ್ಕೊಡಿ, ನನ್ನಿಂದ ಏನೇ ತಪ್ಪಾಗಿಲ್ವಾ, ಮತ್ತೆ ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಫ್ರೆಂಡ್ಸ್ ಎಲ್ಲರೂ ಅಷ್ಟೇ, ಏನೋ ಕಾಮಿಡಿಯಾಗಿ ಮಾತಾಡ್ತಿರ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಮ್ಮ ಊಟ ಬಡಿಸೋ ಅಮ್ಮ ಇದಾರಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು. ನಾನು ಬೆಳಗ್ಗೆ ನಾವು ಬ್ಯಾಚುಲರ್ ಇವಾಗ ಮನೇಲಿ ಯಾರು ಅಡುಗೆ ಮಾಡ್ಕೊಡೋರಿಲ್ಲ, ಉಪವಾಸ ಬರ್ತಾ ಇದ್ದೆ, ನನಗೆ ಊಟ ಕೊಡ್ತಾರೆ ಹೊಟ್ಟೆ ತುಂಬಾ ಅಂತ ಅಷ್ಟು. ಆಮೇಲೆ ಅವರು ಸಂಗೀತ ಆಗ್ಲಿ, ಕಮಲಾ ಮ್ಯಾಮ್ ಆಗ್ಲಿ, ಇನ್ನು ಅವ್ರು ಚಂದನ ಮೇಡಮ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಇರೋದಕ್ಕೆ ನಾವು 100% ಆಗಿದ್ದೀವಿ. ಸೊ ಅವರೆಲ್ಲ ಮಾಡಿದ್ರು ನಿಜನೂ. ನಮಗೆ ಲಾಸ್ಟ್ಗೆ ಅವ್ರು ಹೇಳಿದ್ರು ಫಸ್ಟ್ ಡಾಟ್ಸ್ ಇಡ್ತೀನಿ, ಲೈನ್ಸ್ ಕನೆಕ್ಟ್ ಮಾಡ್ತೀನಿ ಅಂತ. ನಮ್ಮ ಫ್ಯೂಚರ್ಗೆ, ನಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ಬಿಟ್ಟು ಇಟ್ಟಿದ್ದಾರೆ ಇವತ್ತು. ನೋಡೋಣ ಫ್ಯೂಚರ್ ಎಲ್ಲ ಹೇಗಾಗತ್ತೆ ಅಂತ. ಎಲ್ರಿಗೂ ಆಲ್ ದ ಬೆಸ್ಟ್.